ಇವತ್ತಿನ ಟಾಪಿಕ್ ಬಂದುಬಿಟ್ಟು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಓಕೆ, ಇದು ಸುದ್ದಿ ಒಳಗೆ ಯಾಕೈತೆ ಅಂದ್ರೆ, ನೇಪಾಳಿ ವಿದ್ಯಾರ್ಥಿಯ ದುರಂತ ಸಾವಿಗೆ KIIT ವಿಶ್ವವಿದ್ಯಾಲಯದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆರೋಪ ಮಾಡೈತಿ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ಈ ರಾಷ್ಟ್ರೀಯ ಮಾನವ ಹಕ್ಕುಗಳು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1993 ಅಕ್ಟೋಬರ್ 12ರಂದು ಸ್ಥಾಪನೆ ಆಯಿತು. ಇದನ್ನು ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಓಕೆ, ಇದರ ಉದ್ದೇಶ ಏನಾಗಿತ್ತು? ಭಾರತದಲ್ಲಿ ಮಾನವ ಹಕ್ಕುಗಳ ಕುರಿತು ಪ್ರಚಾರ ಮತ್ತು ರಕ್ಷಣೆ. ಓಕೆ, ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ನವದೆಹಲಿಯಲ್ಲಿ ಇದೆ. ಓಕೆ, ಮಾನವ ಹಕ್ಕುಗಳ ಆಯೋಗವನ್ನು ಪ್ಯಾರಿಸ್ ತತ್ವಗಳಿಗೆ ಅಂದರೆ ಮಾನವನ ಹಕ್ಕುಗಳ ಪ್ರಚಾರ ಮತ್ತು ರಕ್ಷಣೆ ಅನುಗುಣವಾಗಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಓಕೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂಯೋಜನೆ ಯಾವ ಥರ ಇರ್ತೈತಿ ಅಂದ್ರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಆಗಿರ್ತಾರೆ. ಇವಾಗ ಪ್ರಸ್ತುತ ಅಧ್ಯಕ್ಷರು ಯಾರು ಅದಾರ ಅಂದ್ರೆ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಅವರು ಇದರ ಅಧ್ಯಕ್ಷರು ಅದರ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸದಸ್ಯರು ಯಾರಾಗಿರ್ತಾರಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಥವಾ ನ್ಯಾಯಾಧೀಶರಾಗಿರ್ತಾರೆ. ಇದರೊಳಗೆ ಯಾರೇ ಒಬ್ಬರಾಗಿರ್ತಾರೆ. ಓಕೆ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರುವ ಅಥವಾ ನ್ಯಾಯಾಧೀಶರಾಗಿದ್ದ ಒಬ್ಬರು ಸದಸ್ಯರು ಇರ್ತಾರೆ. 3 ಸದಸ್ಯರು ಮಾನವ ಹಕ್ಕುಗಳ ತಜ್ಞರು ಆಗಿರ್ತಾರೆ. ಓಕೆ, ಪದನಿಮಿತ್ತ ಸದಸ್ಯರು ಯಾರಪ್ಪ ಅಂದ್ರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ, ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ವಿಕಲಚೇತನರ ಮುಖ್ಯ ಆಯುಕ್ತರಾಗಿದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದರ ನೇಮಕಾತಿ ಭಾರತ ರಾಷ್ಟ್ರಪತಿಯವರು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಹೆಂಗೆ ನೇಮಕ ಮಾಡ್ತಾರೆ? 6 ಸದಸ್ಯರ ನೇಮಕ ಸಮಿತಿಯಿಂದ ಶಿಫಾರಸು ಮಾಡ್ತಾರೆ. ಆ 6 ಸದಸ್ಯರ ಸಮಿತಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ, 1ನೇದು ಪ್ರಧಾನಮಂತ್ರಿಯವರು ಇರ್ತಾರೆ, 2ನೇದು ಲೋಕಸಭೆಯ ಸಭಾಪತಿಯವರು ಇರ್ತಾರೆ, 3ನೇದು ರಾಜ್ಯಸಭೆಯ ಉಪಸಭಾಪತಿಯವರು ಇರ್ತಾರೆ, 4ನೇದು ಲೋಕಸಭೆಯ ವಿರುದ್ಧ ಪಕ್ಷದ ನಾಯಕರು, 5 ರಾಜ್ಯಸಭೆಯ ವಿರುದ್ಧ ಪಕ್ಷದ ನಾಯಕರು ಮತ್ತು 6ನೇದು ಕೇಂದ್ರ ಗೃಹ ಸಚಿವರಾಗಿರ್ತಾರೆ. ಇವರ ಕಾಲಾವಧಿ ಅಂದರೆ ಅವರ ಅಧಿಕಾರಾವಧಿ ಎಷ್ಟಾಗಿರ್ತದೆ ಅಂದ್ರೆ 3 ವರ್ಷ ಆಗಿರ್ತದೆ ಅಥವಾ ಅವರಿಗೆ 70 ವರ್ಷ ಆಗೋ ಮಟ್ಟ ಇರ್ತಾರೆ. ಇದರೊಳಗೆ ಯಾವುದು ಮೊದಲಾಗ್ತದೆ ಅದು. ಓಕೆ, ಇವರು ಮರು ನೇಮಕ ಆಗ್ಬೋದಾ ಅಂದ್ರೆ ಎಸ್, ಇವರು ಮರು ನೇಮಕಕ್ಕೆ ಅರ್ಹರು ಆಗಿರ್ತಾರೆ. ಓಕೆ, ಅಧಿಕಾರಿಗಳು ಮತ್ತು ಇವ್ರ ಕಾರ್ಯಗಳು ಏನೇನಾಗಿರ್ತಾವ ಅಂದ್ರೆ, ನಾಗರಿಕ ನ್ಯಾಯಾಂಗದ ಅಧಿಕಾರಿಗಳು ಯಾವ್ಯಾವಪ್ಪ ಅಂದ್ರೆ